ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದೇ ದಿನದ ಮಳೆ ವರ್ಷದ ಊಟಕ್ಕೆ ಕುತ್ತು ತಂದಿದೆ. ಮಳೆಯಿಂದ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ದಾವಣಗೆರೆ ತಾಲೂಕಿನ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ವಾಗಾನಹಳ್ಳಿ, ಅಮೃತನಗರ, ಕಡ್ಲೆಬಾಳ್, ಅರಸಾವು ಸೇರಿದಂತೆ ಹಲವು ಕಡೆ ಭತ್ತದ ಬೆಳೆ ಇದೆಲ್ಲ ಅದೆಲ್ಲವೂ ಕೂಡ ಈಗ ನಾಶ ಆಗಿದೆ. ಆಲಿಕಲ್ಲು ಮಳೆಗೆ ನೆಲ ಕಚ್ಚಿರುವಂಥದ್ದು ನೂರಾರು ಎಕರೆ ಭತ್ತದ ಬೆಳೆಗಳು. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ರೈತರು ಕಂಗಾಲಾಗಿದ್ದಾರೆ. ದಾವಣಗೆರೆ ತಾಲೂಕಿನ ಈ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೆಬಾಳ್, ಅರಸಾಪು ಅಂಥೇಳಿ ಬಹುತೇಕ ಎಲ್ಲ ಕಡೆ, ದಾವಣಗೆರೆ ಜಿಲ್ಲೆಯ ಬಹುತೇಕ ಎಲ್ಲ ಭಾಗದಲ್ಲೂ ಕೂಡ, ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ರೀತಿಯಾಗಿ ಬೆಳೆದಿರುವಂಥ ಭತ್ತ ಇದೆಯಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ. ನಿನ್ನೆ ಒಂದೇ ದಿನ ಜೋರು ಮಳೆ ಇತ್ತು. ಆ ಮಳೆಯಿಂದಾಗಿ ಆಗಿರುವಂಥ ಎಡವಟ್ಟುಗಳು. ಒಂದೇ ದಿನದ ಮಳೆಗೆ ಈ ರೀತಿಯಾಗಿ ವರ್ಷದ ಊಟಕ್ಕೆ ಬೇಕಾಗಿರುವಂಥ ಅನ್ನ, ಭತ್ತ ಏನಿದೆಯಲ್ಲ ಈಗ ಆ ಊಟಕ್ಕೆ ಕುತ್ತು ಬಂದಿರುವಂಥದ್ದು. ಒಂದೇ ಒಂದು ಮಳೆಗೆ ಈ ರೀತಿಯಾಗಿ ಸಮಸ್ಯೆ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಪರಿಹಾರ ಕೊಡಿಸಿ ಅಂತ ಮನವಿಯನ್ನು ಮಾಡ್ತಿದ್ದಾರೆ. ನೋಡಿ, ದಾವಣಗೆರೆ ತಾಲೂಕಿನ ಬಹುತೇಕ ಎಲ್ಲ ಗ್ರಾಮಗಳಲ್ಲಿ ಬೆಳೆದಿರುವಂತಹ ಭತ್ತದ ಬೆಳೆ ಇದೆಲ್ಲ ಸಂಪೂರ್ಣವಾಗಿ ನಾಶ ಆಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಅಬ್ಬಬ್ಬ ಅಂದರೆ ಇನ್ನು 3-4 ದಿನಗಳಲ್ಲಿ ಕಟಾವು ಮಾಡಬೇಕಾಗಿರುವಂಥ ಬೆಳೆ ಇತ್ತಿದ್ದು. ಅಂದರೆ ಆಲ್ಮೋಸ್ಟ್ ಅಲ್ಲಿ ಕೈಗೆ ಬಂದಿರುವಂಥ ತುತ್ತು, ಬಾಯಿಗೆ ಬರಲಿಲ್ಲ ಅನ್ನೋದು. ಒಂದೇ ದಿನ ಆಲಿಕಲ್ಲು ಮಳೆ ಆಗತ್ತೆ. ಮಳೆಯಿಂದಾಗಿ ನೆಲ ಕಚ್ಚಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ನೂರಾರು ಎಕರೆ ಭತ್ತದ ಬೆಳೆ ಈ ರೀತಿಯಾಗಿ ಸರ್ವನಾಶ ಆಗಿದೆ. ಅಂದರೆ ಈಗ ಸ್ಥಳಕ್ಕೆ ಬಂದು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಪರಿಹಾರ ನೀಡಬೇಕು ಅಂತೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ, ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ನೂರಾರು ಎಕರೆ ಆಲ್ಮೋಸ್ಟ್ ಅಲ್ಲಿ ದಾವಣಗೆರೆಯ ಸುತ್ತಮುತ್ತಲೂ ಈ ರೀತಿಯಾಗಿ ಭತ್ತದ ಬೆಳೆ ಬೆಳೆಸಿಕೊಂಡಿದ್ರು. ಇದ್ದಕ್ಕಿದ್ದಾಗ ಕಟಾವು ಮಾಡಬೇಕಾಗಿತ್ತು. ಒಂದು 3-4 ದಿನ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕಟಾವು ಮಾಡಿ ಅದನ್ನು ಕೊನೆಗೂ ಕೂಡ ಅದಕ್ಕೆ ಬರಬೇಕಾಗಿರುವಂಥ ಆದಾಯ ರೈತರ ಕೈಗೆ ಸೇರ್ತಾ ಇತ್ತು. ಆದರೆ ಕಟಾವು ಮಾಡುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಒಂದೇ ಒಂದು ಮಳೆ ಈ ರೀತಿಯಾಗಿ ಸಮಸ್ಯೆಯನ್ನು ತಂದುಕೊಟ್ಟಿದೆ. ಈಗ ಕೈಗೆ ಸಮಸ್ಯೆ ಇವೆಲ್ಲ ಗಾಳಿ ಬೆಳೆಗೆ ಮಳೆಗೆ ಎಲ್ಲ ಬಿದ್ದು ಕಟಾಟಾಗಿ ಕೈಗೆ ಬರೋದು ಕೈಗೆ ಸಿಗುವಷ್ಟು